Watch India's largest kids library only on Jio Hotstar. Download the app now. ಜಾನ್, ನಿನ್ ಕತೆ ಕಾದಂಬರಿನೆಲ್ಲ ನಿಲ್ಸು. ನಾನು ನಿನಗೆ 1 ವರ್ಷಕ್ಕೆ ಮುಂಚೆ ಇಲ್ಲಿ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೆ. ಇದುವರೆಗೂ 1 ಅಡಿ ಕೂಡ ನೀನ್ ಏನು ಕೆಲಸ ಮಾಡಿಲ್ಲ. ನೀನು ಮೋಸ ಮಾಡಿದ್ದು ಮತ್ತೆ 420 ಕೇಸ್ ಹಾಕ್ಬಿಟ್ಟು ನಿನ್ನ ಜೈಲಿಗೆ ಕಳಿಸ್ತೀನಿ. ಸರ್ ನನಗೆ ಇನ್ನೊಂದು ರಾತ್ರಿ ದಯವಿಟ್ಟು ಕೊಟ್ಬಿಡಿ ಸರ್. ಪೂರ್ತಿ ಟವರ್ನ ಕಟ್ಕೊಟ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಒಂದೇ ರಾತ್ರಿಲಿ ಇಡೀ ಬಿಲ್ಡಿಂಗ್ ಕಟ್ತೀಯಾ? ಓಕೆ, ಈ ಚಮತ್ಕಾರನು ನೋಡ್ಬಿಡೋಣ. ಮತ್ತೆ ಓಡೋಗು ಪ್ರಯತ್ನ ಮಾಡಬೇಡ ಜಾನ್. ನೀನ್ ಎಲ್ಲೋದ್ರೂ ನಾನು ನಿನ್ ಹುಡುಕ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಮಾತು ಒಂದೇ ಲತ್ತಿಲಿ ಅಷ್ಟೊಂದು ದೊಡ್ಡ ಫ್ಲೋರ್ನ ಸೂಪರ್ ಪವರ್ ಇರೋಣ ಕತ್ತಕ್ಕಾಗುತ್ತೆ. ಓಹೋ, ನನ್ನ ಬ್ರಿಲಿಯಂಟ್ ಬುಲ್ಡಗೆ ಒಂದು ಬೇರುಗಾಳಿ ಅಂತ ಐಡಿಯಾ ಸೃಷ್ಟಿ ಆಗ್ತಾ ಇದೆ ಕಣ್ರ. ಹಾಗೆ ಮಂತ್ರಿ, ಹೋಗಿ ಇಡೀ ಊರಿಗೆಲ್ಲ ಡಂಗೂರ ಸಾರಿಸಬೇಕು. ಒಂದೇ ರಾತ್ರಿ 10 ಫ್ಲೋರ್ನ ಯಾರು ಕಟ್ತಾರೋ ಅಥವಾ ಕಟ್ಟಿಸ್ಕೊಡ್ತಾರೋ ಅವರಿಗೆ ನಮ್ಮ ರಾಜಕುಮಾರಿಯನ್ನ ಮದುವೆ ಮಾಡಿ ಕೊಡ್ತೀವಿ ಅಂತ ಡಂಗೂರ ಸಾರಿಸಿ. ನಮಸ್ಕಾರ ಮಹಾರಾಜ್ರೆ. ನಾನ್ ನಿಮಗೆ ಒಂದೇ ರಾತ್ರಿಲಿ 10 ಫ್ಲೋರ್ನ ಟವರ್ನ ಕಟ್ಕೊಡ್ತೀನಿ. ಓಹೋ, ನೀನ್ ಕಟ್ಕೊಡ್ತೀಯಾ? ನಿನ್ ಪರ್ಸನಾಲಿಟಿ ನೋಡಿದ್ರೆ ಮುನ್ಸಿಪಾಲಿಟಿ ಇದ್ದಂಗಿದೆಯಲ್ಲಪ್ಪ. ಮಹಾರಾಜ್ರೆ, ಹೇಗೆ ರಾಜರು ಯುದ್ಧ ಮಾಡೋದಿಲ್ಲ, ಸೇನಾಧಿಪತಿಗಳು ಹೆಂಗೆ ಮಾಡ್ತಾರೆ ಅದೇ ರೀತಿ ನಾನ್ ಕಟ್ಟೋದಿಲ್ಲ. ನನ್ನ ಶಿಷ್ಯಂದ್ರು ಕಟ್ತಾರೆ. ನನ್ನ ಮೇಲೆ ವಿಶ್ವಾಸ ಇಡಿ. ನಾನ್ ನಿಮಗೆ ಕಟ್ಟಡನ ಕಟ್ಟೆ ಕೊಡ್ತೀನಿ ಒಂದೇ ರಾತ್ರಿಲಿ. ನೀವು ನನಗೆ ಮದ್ವೆಗೆ ರೆಡಿ ಮಾಡಿ. ನಾನ್ ಹಾಳಾಗೋದೆ. ಅಯ್ಯೋ ಗಸಿಟರಾಮ್, ಏನಾಯ್ತಪ್ಪ? ನಮ್ಮಪ್ಪ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟವನೆ. ಯಾರೋ ದೊಡ್ಡ ಬಿಲ್ಡರ್ ಹತ್ರ ಅಡ್ವಾನ್ಸ್ ತಗೊಂಡು ಕಟ್ಟಡ ಕಟ್ಕೊಡೋದಕ್ಕೆ ಅಂತ ರೆಡಿ ಮಾಡಿದ್ರು. ಆದ್ರೆ ಅದು ಆಗಿಲ್ಲ. ಒಂದೇ ರಾತ್ರಿ ಒಳಗಡೆ ಇವಾಗ ಕಟ್ಟಡ ಕಟ್ಟಿಲ್ಲ ಅಂದ್ರೆ ನಮ್ಮಪ್ಪ ಜೈಲಿಗೆ ಹೋಗ್ತಾನೆ. ಆ ಬಿಲ್ಡರ್ ನಮ್ಮಪ್ಪನ್ ಜೈಲಿಗೆ ಹಾಕ್ತೀನಿ ಅಂತ ಎದುರಿಸ್ತಾ ಇದ್ದಾನೆ. ನಮ್ಮಪ್ಪ ಜೈಲಿಗೆ ಹೋಗ್ತಾನೆ. ಮೋಟು, ನಾನೇನು ಮಾಡ್ಲಿ ಇವಾಗ? ನಾನೇನು ನಾನ್ ಮಾಡ್ಕೊಡ್ತೀನಿ ಗಸಿಟರಾಮ್, ಖಂಡಿತ ಮಾಡ್ಕೊಡ್ತೀನಿ. ನೀನ್ ಅಳಬೇಡ. ನಾನು ಸಮೋಸ ತಿನ್ಬಿಟ್ಟು ಒಂದೇ ರಾತ್ರಿ 10 ಫ್ಲೋರ್ ಕಟ್ಕೊಟ್ಬಿಡ್ತೀನಿ ನಿಂಗೆ. ಓಕೆ, ಅಣ್ಣ, ಬಿಸಿ ಬಿಸಿ ಸಮೋಸ ಕೊಟ್ಬಿಡೋಣ ಬೇಗ. ಹೋಗ್ಯಾ ಗುಸ್ಕೊಂಡ್ರೆ ನಮ್ಮ ಪೇಷಂಟ್ ಕಣ್ಮೇಲಾಣೆ. ಮೊಡು, ನಾನ್ ನಿನ್ ಜೊತೆ ಇರ್ತೀನಪ್ಪ, ಡೋಂಟ್ ವರಿ. ಮೊಟ್ಟು, ನಾವೆಲ್ಲರೂ ಖಂಡಿತವಾಗ್ಲೂ ನಿನ್ ಜೊತೆ ಇರ್ತೀವಿ ಕಣ. ಆದ್ರೆ ನನ್ಗೆ ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ. ಏನದು? ಬೇಗ ಮಾಡ್ಕೊಳ್ಳೋಣ. ಡಾಕ್ಟರ್ ಅಣ್ಣ, ನೀವು ನನಗೆ ಗೈಡ್ ಮಾಡಿ ಅಣ್ಣ, ಕೆಲಸ ಹೆಂಗ್ ಮಾಡ್ಬೇಕು ಅಂತ. ಬಟ್ ನಿನ್ ಜೊತೆ ಈ ಡಾಕ್ಟರ್ ಅಣ್ಣ ಇರೋ ತನಕ ನಿಂಗೇನು ಯೋಚನೆ ಮಾಡ್ಬಿಡಕ್ ಕಣಪ್ಪ. ಪ್ರಾಮಿಸ್ ಕಣಪ್ಪ. ಹೆಂಗೆ? ಮೋಟು ಇವತ್ತು ಬಿಲ್ಡಿಂಗ್ ನ ಕಟ್ಟೇ ಕಟ್ತಾನೆ. ಆಗೋಯ್ತು, ರೆಡಿ ಆಗೋಯ್ತು. 1 2 3 4 5 6 7 8 9 10. ಮೋಟು, ಚಮತ್ಕಾರ ಮಾಡ್ಬಿಟ್ಟೆ. ಈಗ ನಾನ್ ರಾಜ ಆಗೋಗ್ತೀನಿ. ರಾಜ ಆಗ್ತಾನ?
ಅಂದ್ರೆ ಅಯ್ಯಪ್ಪ ಅಂದ್ರೆ ನಾನು ನಮ್ಮ ಅಪ್ಪನ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ತೀನಿ. ಅವ್ರ ಮನ್ಸೊಳಗಡೆ ರಾಜ ಆಗಿರ್ತೀನಿ. ಮೊಟು ನೀನು ಸಖತ್ ಕೆಲಸ ಮಾಡ್ಬಿಟ್ಟೆ ಕಣಪ್ಪ. ಇನ್ನು ಅರ್ಧ ರಾತ್ರಿನೇ ಕಣೆ ಆಗಿರೋದು, ಅಷ್ಟು ಬೇಗ ಬಿಲ್ಡಿಂಗ್ ಫಿನಿಶು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಆದ್ರೆ ಇದ್ರ ಜೊತೆಗೆ ಜಾನ್ ದ ಡಾನ್ ಬದುಕೊಂಡ್ಬಿಟ್ಟ. ಅಬ್ಬಾ, ಓಹೋ, ಈ ಒಂದು ಕಲ್ಲನ್ನ ಇಲ್ಲಿನ ತೆಗೆದುಬಿಟ್ರೆ ಈ ಬಿಲ್ಡಿಂಗ್ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಅಲ್ವಾ? ಈ ಕಲ್ಲಿಂದ ಈ ಬಿಲ್ಡಿಂಗ್ ಅಂದನೇ ಕೆಟ್ಟೋಗ್ಬಿಡುತ್ತೆ. ಈ ಬಿಲ್ಡಿಂಗ್ ಸುತ್ತಮುತ್ತ ಓಡಾಡೋರ್ಗೆ ಈ ಕಲ್ಲೇನಾದ್ರೂ ತಗಲ್ಬಿಟ್ರೆ ಕಾಲ್ಗೆ ಎಡು ಬಿದ್ಬಿಡ್ತಾರೆ. ಅಯ್ಯೋ, ಅಯ್ಯೋ ಬಿಲ್ಡಿಂಗ್ ಬಿದ್ದೋಯ್ತು. ಮೋಟು ಇದೇನ್ ಮಾಡ್ದೆ ನೀನು? ನಾನ್ ರಾಜ ಆಗೋ ಕನ್ಸು ಪೂರ್ತಿ ಆಗಿಲ್ಲ, ಆಗ್ಲೇ ನನ್ನ ಹಾಳು ಮಾಡ್ಬಿಟ್ಟೆ. ಅಯ್ಯೋ ಗಸಿಟರಾಮ, ಯಾಕಪ್ಪ ನೀ ದೊಡ್ಡವನಾಗಿ ಚಿಕ್ಕ ಮಕ್ಕಳ ತರ ಅಳ್ತಾ ಇದ್ಯಾ? ನೋಡಪ್ಪ ಗಸಿಟರಾಮ, ನಾ ಬಿಲ್ಡಿಂಗ್ ನ ಮತ್ತೆ ಕಟ್ಕೊಡ್ತೀನಿ, ಯಾಕೆಂದ್ರೆ ಇನ್ನೂ ಅರ್ಧ ದಿವಸ ಬಾಕಿ ಇದೆಯಪ್ಪ. ಟಿಯಣ್ಣ, ಬೇಗ ಬಿಸಿ ಬಿಸಿ ಸಮೋಸ ಮಾಡ್ಕೊಡೋಣ. ಅಯ್ಯಪ್ಪ, ನಿಮ್ ಸಮಸ್ಯೆಯಾಗ ನಾನು ಯಾಕಪ್ಪ ತಗ್ಲಾಕತ್ತೀರಿ? ರಾತ್ರಿ ಇಡೀ ನಾ ಸಮೋಸ ಮಾಡ್ತಾ ಇರ್ಬೇಕೇನ? 1 2 3 4 5 6 7 8 9 10. ನೋಡ್ದೇನಪ್ಪ ಗಸಿಟರ, ಮತ್ತೆ ಬಿಲ್ಡಿಂಗ್ ಕಟ್ಕೊಟ್ಬಿಟ್ಟೆ. ಹೆಂಗಿದೆ ನೋಡ್ದ್ಯಾ? ಇವಾಗ ನಿಂಗೆ ಖುಷಿ ತಾನೆ? ನಗಪ್ಪ. ಆದ್ರೆ ಒಂದು ಕಲ್ಲು ಈ ಬಿಲ್ಡಿಂಗ್ ಅಂದಾನೆ ಕೆಡಿಸ್ತಾ ಇದೆಯಲ್ಲ, ಏನ್ ಮಾಡ್ಲಿ ಈಗ? ಇದನ್ನ ತೆಗೆದಾಕ್ಬಿಡ್ಲ ಇದನ್ನ? ಇಲ್ಲ 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 ಇಲ್ಲ. ಆ ಬಿಲ್ಡಿಂಗ್ ಹೆಂಗಿದನೋ ಹಂಗೆ ಬಿಟ್ಬಿಡಪ್ಪ, ಚೆನ್ನಾಗೇ ಇದೆ. ನೀನೇನು ಮಾಡಕ್ ಹೋಗ್ಬೇಡ. ಇವಾಗ ನಾನ್ ರಾಜ ಆಗ್ತೀನಿ, ರಾಜ ರಾಜ ಆಗ್ತೀನಿ. ನನ್ನ ಮಾತಿನ ಅರ್ಥ, ಅಪ್ಪನ ಮನ್ಸಲ್ಲಿ ನಾನು ರಾಜ ಆಗ್ತೀನಿ. ಅರೆ, ಬಿಲ್ಡಿಂಗ್ ಮತ್ತೆ ಏನಾಯ್ತಪ್ಪ? ಅಯ್ಯೋ, ಅಯ್ಯಪ್ಪ! ಇಲ್ಲ, ಈಗೇನ್ ಮಾಡ್ಲಪ್ಪ? ಒಂದ್ ನಿಮಿಷ 1 2 3 4 5 6 7 8 9 10. ಹೆಂಗೆ? ಮೋಟು, ನೀನ್ ಇಲ್ಲೇ ಇರು, ಬಿಲ್ಡಿಂಗ್ ಹತ್ರನೂ ಬರಕ್ ಹೋಗ್ಬೇಡ ನೀನು. ರಾಜ ಮಹಾರಾಜರು ಯಾವಾಗ ಬರ್ತಾರೋ? ಇಲ್ಲೋಡಿ ಮಹಾರಾಜ್ರೆ, ನೀ ಹೇಳ್ದಂತೇನೆ ರಾತ್ರಿನೇ ಬಿಲ್ಡಿಂಗ್ ರೆಡಿ ಮಾಡಿದೀನಿ. ಮಠ ಇನ್ನೂ ಬಿಕ್ಕಿಲ್ವೇನಾ? ಇರೋ. ವಾವ್ ವಾವ್ ವಾವ್, ನೀನು ಅಸಾಧ್ಯವಾದನ್ನ ಸಾಧ್ಯ ಮಾಡಿ ತೋರಿಸ್ಬಿಟ್ಟೆ. ಒಂದೇ ರಾತ್ರಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಬಂದ್ಬಿಟ್ಟಿದೆಯಲ್ಲ. ವಾವ್. ಮತ್ತೆ ಇವಾಗ ರಾಜ ಸಾಹೇಬ್ರೆ, ನನಗ್ ನಾಚಿಕೆ ಆಗ್ತಾ ಇದೆ. ಆದ್ರೂ ನಾನು ಹೇಳಲೇಬೇಕು. ಮಹಾರಾಜ್ರೆ, ನೀವು ನಿಮ್ಮ ಮಗಳ ಜೊತೆ ನನ್ನ ಮದುವೆ ಮಾಡಿಸ್ತೀರಲ್ವಾ? ಮದುವೆ 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 ಖಂಡಿತ ಆಗತ್ತೆ ಕಣಪ್ಪ. ಆದ್ರೆ ಸ್ವಲ್ಪ ದಿವಸ ನೀನು ಕಾಯ್ಬೇಕಾಗುತ್ತೆ. ಕಾಯೋದ್ ಗೀಯೋದೆಲ್ಲ ಇಲ್ಲ ಮಹಾರಾಜ್ರೆ. ನಾನೇ ರಾಜ್ಕುಮಾರಿನ ಕರ್ಕೊಂಡೋಗಿ ಇವಾಗ್ಲೇ ಮದುವೆ ಆಗ್ತೀನಿ. ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಓಯ್, ಬಲ್ಲೆ 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 ಬಲ್ಲೆ, ನೀನ್ ನಿಜವಾಗ್ಲೂ ಜಾದು ಮಾಡ್ಬಿಟ್ಟೆ ಕಣಯ್ಯ. ಏನು ನೀನು ಈ ವೇಷದಲ್ಲಿ ಇದೆಯಾ? ನೀನು ಹೆಂಗಾದ್ರೂ ಇರೋ, ನಾನು ಹೋಗ್ಬಿಟ್ಟು ಒಂದ್ಸರಿ ಬಿಲ್ಡಿಂಗ್ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬರ್ತೀನಿ. ಇದೇನಿದು? ಬರೀ ಮುಂದೆಗಡೆ ಮಾತ್ರ ಕಟ್ಟಿದ್ಯಾ? ಹಿಂದೆಗಡೆ ಯಾರು ಕಟ್ತಾರಪ್ಪ? ಬರೀ ಅರ್ಧಂಬರ್ಧ ಕೆಲಸ ಮಾಡಿದ್ಯಲ್ಲ, ಮತ್ತೆ ಫಿನಿಶಿಂಗ್ ಟಚ್ ಕೂಡ ಕೊಟ್ಟಿಲ್ಲ ನೀನು. ಈ ಕಲ್ಲು ಯಾರಪ್ಪ ಇಲ್ಲಿಟ್ಟಿದ್ದು? ಏನಯ್ಯ ಗಸಿಟಾರಾಮ್, ಯಾವ ಸೀಮೆ ಬಿಲ್ಡಿಂಗ್ ಕಟ್ಕೊಟ್ಟಿದೆಯಾ ನೀನು? ಸರ್, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಬಿಡಿ ಸರ್, ಪ್ಲೀಸ್. ನಾನೇ ನನ್ನ ಕೈಯಾರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಸರ್. ನನ್ನ ಕೈಯಾರೆ 100% ಕಟ್ಸ್ಕೊಡ್ತೀನಿ ಸರ್. ಗಸಿಟಾರಮ್ಮ, ಈಗ್ಲಾದ್ರೂ ಏನ್ ನಡೀತಾ ಇದೆ ಅಂತ ಬೊಗಳ್ತೀಯೋ ಇಲ್ವೋ ನೀನು? ಅರೆ, ಇದ್ರಲ್ಲಿ ಮುಚ್ಚಿಡಕ್ಕೆ ಏನಿದೆ? ಇವರು ರಾಜ ಮಹಾರಾಜರು.
ಇವ್ರು ನನಗೆ ಹೇಳಿದ್ರು ರಾತ್ರಿಲಿ ಈ 10 ಫ್ಲೋರ್ನ ಟವರ್ನ ಕಟ್ಟಿದ್ರೆ ಮಹಾರಾಣಿಯವ್ರ ಕೈನ ನನ್ನ ಕೈನಲ್ಲಿ ಇಡ್ತಾರಂತ. ಅವರೆಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡ್ಕೊಡ್ತಾರೆ ಅಂತ. ಇವನು ಜಾನ್ ಕಣೋ ಜಾನ್. ಈ ಕೊಳ್ಳನ ಅವತಾರ ನೋಡಿದ್ರೆ ನಿಂಗೆ ಗೊತ್ತಾಗಿಲ್ವನ ಯಾರು ಅಂತ. ಕನ್ನಡಕ ಸರಿ ಮಾಡ್ಕೊಳ. ಜಾನ್, ನೀನು ಮತ್ತೆ ನಮ್ ದಾರಿಗೆ ಅಡ್ಡ ಬಂದು ನಮ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾ ಇದೀಯಾ. ಹೋಗ್ತೀಯೋ ಇಲ್ವೋ ಇಲ್ಲಿ ನಾವು? ಜಾನ್ ಬಿಡಲ್ಲ ನಿನ್ನ, ಬಿಡೋದಿಲ್ಲ. ಮೋಟು, ನೀನ್ ನಿಜವಾಗ್ಲೂ ತುಂಬಾ ಶಕ್ತಿಶಾಲಿ ಕಣಪ್ಪ. ಒಂದು ರಾತ್ರಿಲಿ ಅರ್ಧ ಬಿಲ್ಡಿಂಗ್ ನ ನಿಲ್ಸಿದೀರಾ ನೀವು ಅಂತ ಹೇಳಿದ್ರೆ 1 ತಿಂಗಳಲ್ಲಿ ಇಡೀ ಬಿಲ್ಡಿಂಗ್ ನ ನೀವು ಕಂಪ್ಲೀಟ್ ಮಾಡ್ತೀರಾ. ನಾವು ಈ ಮನೆನ ತುಂಬಾ ಕಡು ಬಡವ್ರಿಗೋಸ್ಕರ ಕಟ್ತಾ ಇದೀವಿ. ನೀವು ಇದಕ್ಕೆ ಸಹಾಯ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ನಮ್ಗೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಓ ಥ್ಯಾಂಕ್ ಯು ಮೋಟು, ತುಂಬಾ ಥ್ಯಾಂಕ್ಸ್. ಸರ್, ನಾನು ಯಾವ ಸೀಮೆ ರಾಜನೂ ಅಲ್ಲ. ನಾಟಕದ ಕಂಪನಿ ಡ್ರೆಸ್ ಬಾಡಿಗೆ ತಗೊಂಬಂದು ಹಾಕೊಂಡಿದ್ದೀನಿ ಸರ್. Watch India's largest kids library only on Geo Hotstar. Download the app now.